ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸರ್, ಕೇಂದ್ರ ಸಚಿವರು ಸೋಮಣ್ಣ ಅವರು 2ನೇ ಏರ್ಪೋರ್ಟ್ ತುಮಕೂರು ಭಾಗದಲ್ಲೇ ಮಾಡಬೇಕು ಅಂತ ಪತ್ರ ಬರೆದಿದ್ದಾರೆ ಕೇಂದ್ರ ಸಚಿವರಿಗೆ. ನಾವು ಮೊದಲಿಂದನೂ ಹೇಳ್ತಾ ಇದ್ದೀವಲ್ಲ, ನಾವು ಒಂದು ಟೆಕ್ನಿಕಲ್ಲು, ಎರಡನೇದು ಅದರ ಉಪಯೋಗ ಎಷ್ಟರ ಮಟ್ಟಿಗೆ ಆಗುತ್ತೆ. ನೀವೆಲ್ಲೋ ಹೋಗಿ ತೊಗೊಂಡೋಗಿ ಒಂದು ಸ್ಟೇಟ್ ಬಾರ್ಡರ್ನಲ್ಲಿ ಮಾಡಿದರೆ ಅದು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದು ಪ್ರಶ್ನೆ. ನಾವು ಮೊದಲಿಂದನೂ ತುಮಕೂರಿಗಾಗಿದ್ದರೆ 20 ಜಿಲ್ಲೆಗಳು ಪಾಸ್ ಆಗ್ತವೆ. ತುಮಕೂರಿಗೆ ಮಧ್ಯ ಕರ್ನಾಟಕ 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಈಗಿರುವ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಕನೆಕ್ಟಿವಿಟಿ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತೇಳಿ ನಾವು ಹೇಳಿದ್ದು. ಆದರೆ ಟೆಕ್ನಿಕಲಿ ಅವರು ನಾವು ಹೇಳಿದ್ದು ಕೇಳೋದಿಲ್ಲ. DGC ಅನ್ನೋರು ಟೆಕ್ನಿಕಲ್ಲಾಗಿ ಅದು ಸಾಧ್ಯನೇ ಇಲ್ವ ಅಂತ. ಬಿಡದಿ ಹಿಂದೆ ಡ್ರಾಪ್ ಆಗಿತ್ತು. ಯಾಕೆ ಡ್ರಾಪ್ ಆಗಿತ್ತು? ಟೆಕ್ನಿಕಲಿ ಇಟ್ ಈಸ್ ನಾಟ್ ಫೀಸಿಬಲ್ ಅಂತ ಹೇಳಿ ಅವರು ಡ್ರಾಪ್ ಮಾಡಿದರು. ಈಗ ಮತ್ತೆ ಬಿಡದಿನಲ್ಲೇ ಮಾಡಿ ನೀವು ಅಂತ ಹೇಳಿದರೆ ಅದು ಅವರು ಒಪ್ಪಬೇಕಲ್ಲ. ಸೋಮಣ್ಣ ಅವರು ಒಂದು ಅಂಶ ಉಲ್ಲೇಖ ಮಾಡಿದ್ದಾರೆ, ಈಗಿರೋ ಏರ್ಪೋರ್ಟ್ಗೆ 150 ಕಿಲೋಮೀಟರ್ ಲಾಂಗ್ ಡಿಸ್ಟೆನ್ಸ್ ಇದೆ ಅಂತ. ಎಲ್ಲ ನೋಡಿ, ಅದು ಟೆಕ್ನಿಕಲ್ ಆಗಿ ನಾವ್ಯಾರು ಹೇಳಕ್ಕೆ ಬರೋಲ್ಲ. DGC ಗೈಡ್ಲೈನ್ಸ್ಗಳು ಕೆಲವಿದ್ದಾವೆ. ಅದು ಆ ಫಂಡಮೆಂಟಲ್ ಗೈಡ್ಲೈನ್ಸನ್ನು ಫುಲ್ಫಿಲ್ ಮಾಡಿದರೆ ಮಾತ್ರ ಅದು ಮಾಡೋಕ್ಕೆ ಸಾಧ್ಯ. ಇಲ್ಲದೇ ಇದ್ದರೆ ಆಗೋದಿಲ್ಲ. ಅಲ್ಲ, ನಾವು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀವಿ ಮತ್ತು ಮಾಡ್ತೇವೆ. ನಾವೆಲ್ಲ ನಮ್ಮ ಜಿಲ್ಲೆ ಒಂದೇ ಅಲ್ಲ, ಚಿತ್ರದುರ್ಗ ಇರ್ಬೋದು, ಈ ಕಡೆ ಭಾಗದಲ್ಲಿ ಹಾಸನ ಇರ್ಬೋದು, ಇವೆಲ್ಲ ನಾವೆಲ್ಲರೂ ಕೂಡ ಸೇರಿ ಮಾಡ್ತೀವಿ. ಹೊರಟ್ಟಿಯವರದ್ದು ರಾಜೀನಾಮೆ ಒತ್ತಾಯಪೂರ್ವಕವಾಗಿ ತಗೊಂಡಿದ್ದಾರೆ ಅಂತ ರಾಜ್ಯಪಾಲರಿಗೆ ಬಿಜೆಪಿ ದೂರು ಕೊಟ್ಟಿದೆ. ಇಲ್ಲ, ಅದ್ರ ಬಗ್ಗೆ ನನಗೆ ಹೆಚ್ಚು ಮಾಹಿತಿ ಇಲ್ಲ. ನಾನು 2-4 ದಿವಸ ಊರಲ್ಲಿ ಇರಲಿಲ್ಲ, ಹಾಗಾಗಿ ಹೆಚ್ಚು ಮಾಹಿತಿ ಇಲ್ಲ. ಮಾಧ್ಯಮದಲ್ಲಿ ಕೇಳಿದ್ದಷ್ಟು ಬಿಟ್ಟರೆ ನನಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ. ಬರದ ವಿಷಯದಲ್ಲಿ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ನಾನು 3 ಡಿವಿಷನ್ಸನ್ನು ರಿವ್ಯೂ ಮಾಡಿದ್ದೇವೆ. ಪ್ರತಿಯೊಂದು ತಾಲೂಕಿನ ಪರಿಸ್ಥಿತಿ ಏನಿದೆ ಅಂತೇಳಿ ಅವಲೋಕನ ಮಾಡಿದ್ದೇವೆ. ನಾನು 4-5 ಜಿಲ್ಲೆಗಳನ್ನು ಈಗಾಗಲೇ ನಾನು ರಿವ್ಯೂ ಮಾಡಿದ್ದೇನೆ. ನಮ್ಮ ಜಿಲ್ಲೆನೂ ಕೂಡ, ತುಮಕೂರು ಜಿಲ್ಲೆನೂ ಕೂಡ ಪರಿಶೀಲನೆ ಮಾಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದೆ. ಆದರೂ ಕೆಲವು ತಾಲೂಕುಗಳು ಈಗ ಇನ್ನೂ ಗಂಭೀರ ಸ್ಥಿತಿಗೆ ತಲುಪಿದ್ದಾವೆ. ಅದು ಚಿಕ್ಕನಾಯಕನಹಳ್ಳಿ ಇರ್ಬೋದು, ಪಾವಗಡ, ಶಿರಾ, ಮಧುಗಿರಿ, ಈ ಎಲ್ಲ ತಾಲೂಕುಗಳಲ್ಲಿ ಸ್ವಲ್ಪ ಇನ್ನೂ ಹೆಚ್ಚು ಮಳೆ ಆಗಲಿಲ್ಲ. ಹೆಚ್ಚು ಪರಿಸ್ಥಿತಿ ಭಾಳ ಗಂಭೀರವಾಗಿದೆ ಅಂತ ಹೇಳಿ ಅದಕ್ಕೆ ವಿಸಿಟ್ ಮಾಡಬೇಕು ಅಂತೇಳಿ ಹೊರಟಿದ್ದೇನೆ. ಇವತ್ತು ನಾಳೆ 2 ದಿವಸ 7-8 ತಾಲೂಕುಗಳಿಗೆ ವಿಸಿಟ್ ಮಾಡಿ ಬರ್ತೇನೆ. ಇಡೀ ರಾಜ್ಯದಲ್ಲಿ ಕೂಡ ಕೋಸ್ಟಲ್ ಏರಿಯಾಸು ಮತ್ತು ಮಲೆನಾಡಿನ ಕೆಲವು ಭಾಗಗಳು ಬಿಟ್ಟರೆ ಎಲ್ಲ ಕಡೆಯೂ ಗಂಭೀರ ಪರಿಸ್ಥಿತಿಯಲ್ಲೇ ಇದೆ. ಮಳೆ ಏನು ಅಲ್ಲಲ್ಲೇ ಸ್ಪೊರಾಡಿಕ್ ರೈನ್ಸು ಸ್ವಲ್ಪ ಆಗಿದೆ ಬಿಟ್ಟರೆ ಬೇರೆ ಇನ್ನೇನು ಹೆಚ್ಚು ಮಳೆ ಆಗಲಿಲ್ಲ. ನಮ್ಮ ರಿಸರ್ವಾಯರ್ಗಳಲ್ಲಿ ನೀರು ಬಂದಿದೆ. ಸ್ವಲ್ಪ KRSನಲ್ಲಿ, ಕಬಿನಿಯಲ್ಲಿ ಎಲ್ಲ ನೀರು ಬಂದಿರೋದು. ಅಲ್ಲಿ ಸಹ್ಯಾದ್ರಿ ಝೋನ್ನಲ್ಲಿ ಮಲೆನಾಡಿನ ಭಾಗದಲ್ಲಿ ಹೆಚ್ಚು ಮಳೆ ಆಗಿರೋದು ಕಾರಣಕ್ಕಾಗಿ ಅಲ್ಲಿ ಬಂದಿದೆ. ಆ ಭಾಗದಲ್ಲಿ ಉತ್ತರ ಕರ್ನಾಟಕದಲ್ಲಿ ಆಲ್ಮಟ್ಟಿ ಮತ್ತು ನಾರಾಯಣಪುರ ಡ್ಯಾಮ್ಗಳು ತುಂಬಿರೋದು ಮಹಾರಾಷ್ಟ್ರದಲ್ಲಿ ಮಳೆ ಆಗಿರೋ ಕಾರಣಕ್ಕಾಗಿ ಅಲ್ಲಿ ತುಂಬಿದೆ. ಅದಷ್ಟೇ ನಮಗೆ ಸಮಾಧಾನ ತರ್ತಕ್ಕಂಥದ್ದು. ಬಿಟ್ಟರೆ ಬಯಲು ಪ್ರದೇಶದಲ್ಲಿ ತುಂಬ ಕಷ್ಟದ ಪರಿಸ್ಥಿತಿ ಇದೆ. ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ ಅನ್ನುವಂಥದ್ದು. ಇದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ಈಗಾಗಲೇ ಅನೇಕ ಸ್ಟೆಪ್ಸ್ಗಳನ್ನು ಕೂಡ ತೊಗೊಂಡಿದ್ದೀವಿ ಮುಖ್ಯಮಂತ್ರಿಗಳು, ನಾನು, ಎಲ್ಲರೂ. ಅದನ್ನು ಈಗ ಸದನದಲ್ಲೂ ಕೂಡ ಬಹುಶಃ ಅದರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಅಂದ್ಕೊಳ್ತೀನಿ.